ದೇಶದಲ್ಲಿ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದು 11 ವರ್ಷಗಳೇ ತುಂಬಿದೆ. ಈ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಒಬ್ಬ ಸ್ಟೇಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಯಾಕಂದ್ರೆ ಒಬ್ಬ ರಾಜಕಾರಣಿ ಚುನಾವಣೆ ಗೆಲ್ಲಬೇಕು ಅಂತ ಮಾತ್ರ ಯೋಚಿಸ್ತಾನೆ. ಆದರೆ ಒಬ್ಬ ರಾಷ್ಟ್ರ ನಾಯಕ ತನ್ನ ನಿರ್ಧಾರಗಳು ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯೋಚಿಸ್ತಾನೆ. ಅಂತಹ ಹಾದಿಯಲ್ಲಿ ಪ್ರಧಾನಿ ಮೋದಿ ನಡೆದಿದ್ದಾರೆ. ಅದಕ್ಕಾಗಿ ಇದೀಗ ತಮ್ಮ ಅಧಿಕಾರಾವಧಿಯ ರಿಪೋರ್ಟ್ ಕಾರ್ಡ್ ಅನ್ನು ಜನರಿಂದಲೇ ತಯಾರಿಸುವುದಕ್ಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಒಂದು ಹೊಸ ಹೆಜ್ಜೆಯನ್ನಿಟ್ಟಿದ್ದಾರೆ. ಏನಿದು ಮೋದಿ ರಿಪೋರ್ಟ್ ಕಾರ್ಡ್? ಜನಮನ ಅರಿಯಲು ಪ್ರಧಾನಿ ಮೋದಿ ಕೈಗೊಂಡಂತ ನಿರ್ಧಾರವೇನು? ಆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. आज का भारत भी विकास और विरासत दोनों को साथ लेकर चल रहा है. आज जम्मू कश्मीर का नौजवान नए सपने भी देख रहा है और उन्हें पूरे भी कर रहा है. भारत माता की बिजली से लेकर कनेक्टिविटी तक हर क्षेत्र में सुधार आया है. ಯಾರ ಉದ್ದೇಶಗಳು ದೃಢವಾಗಿವೆಯೋ, ಯಾರ ವ್ಯಕ್ತಿತ್ವ ಬಲಿಷ್ಠವಾಗಿದೆಯೋ, ಅವರ ಧೈರ್ಯ ಮತ್ತು ನಿರ್ಧಾರಗಳು ಸಾಟಿ ಇಲ್ಲವೋ ಅವರನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. निराशा के अंधकार से निकलकर विश्वास के उजाले में तिरंगा फहरा रहा है. ವೇಗದ ಮೂಲಕ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯಿಂದ ಸಮೃದ್ಧಿ ತರುವುದು ಮೋದಿಯವರ ಅಭಿವೃದ್ಧಿ ಮಾದರಿ ಭಾಗವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪೂर्ण ಗಮನವು ದೇಶದ ಅಭಿವೃದ್ಧಿಯ ಮೇಲಿದೆ. हम एक विकसित भारत का सपना लेकर के चल रहे हैं तब, और वो सपना नहीं 140 करोड़ देशवासियों का संकल्प है. ಮೋದಿ ಸರ್ಕಾರದ 11 ವರ್ಷಗಳಲ್ಲಿ ದೇಶದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಕಂಡು ಬಂದಿವೆ. ಇದು ದೇಶದ ಸ್ಥಿತಿ ಮತ್ತು ದಿಕ್ಕನ್ನ ಬದಲಾಯಿಸಿದೆ. ಇದೆಲ್ಲ ಆಗಿರೋದಕ್ಕೆ ಕಾರಣ ಪ್ರಧಾನಿ ಮೋದಿ ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತ ದೇಶವಾಸಿಗಳಿಗೂ ಘನತೆ ಮತ್ತು ಗೌರವದಿಂದ ಬದುಕುವ ಹಕ್ಕನ್ನ ನೀಡುವ ನಿರ್ಧಾರಗಳನ್ನ ಕೈಗೊಂಡಿರುವುದು. जन जन देश के विकास के लिए भागीदार बने, दायित्व संभाले. हम इतना तय कर लें कि 2047 जब भारत की आजादी के 100 साल होंगे, विकसित भारत बनाने के लिए तत्काल भारत की इकोनॉमी को 4 नंबर से 3 नंबर पर ले जाने के लिए अब हम कोई विदेशी चीज का उपयोग नहीं करेंगे. 9 ಜೂನ್ 2025ಕ್ಕೆ ಮೋದಿ ಸರ್ಕಾರಕ್ಕೆ 11 ವರ್ಷಗಳು ತುಂಬಿದೆ. ಅದೇ ಮೋದಿ 3.0 ಸರ್ಕಾರ ತನ್ನ ಮೊದಲ ವರ್ಷವನ್ನ ಪೂರ್ಣಗೊಳಿಸಿದೆ. ಆದರೆ ಈ 11 ವರ್ಷಗಳಲ್ಲಿ ದೇಶ ಕಂಡಿರುವ ಈ ಬದಲಾವಣೆಯನ್ನ 10 ವರ್ಷಗಳ ಹಿಂದೆ ಯಾರೂ ಊಹೆನೂ ಮಾಡಿರಲಿಲ್ಲ. ಪ್ರಧಾನಿ ಮೋದಿ ತಮ್ಮನ್ನು ದೇಶದ ಪ್ರಧಾನಿ ಅಂತ ಎಂದಿಗೂ ಪರಿಗಣಿಸಿರಲಿಲ್ಲ. ಬದಲಿಗೆ ಅವರು ಯಾವಾಗಲೂ ತಮ್ಮನ್ನು ಪ್ರಧಾನ ಸೇವಕ ಎಂದು ಬಿಂಬಿಸಿಕೊಂಡಿದ್ದಾರೆ. ಅವರಿಗೆ ಬಡವರ ಉನ್ನತಿ, ದೇಶವಾಸಿಗಳ ಸೇವೆ ಅತ್ಯಂತ ಮುಖ್ಯವಾಗಿತ್ತು. देश लूटने नहीं दिया जाएगा. मैं संतरी बनकर के बैठा हूं. भाइयों बहनों, मैं प्रधान सेवक हूं. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ತಮ್ಮ ಮತ್ತು ತಮ್ಮ ಸರ್ಕಾರದ ರಿಪೋರ್ಟ್ ಕಾರ್ಡ್ ತಯಾರಿಸಲು ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರದಲ್ಲಿ ಪಾರದರ್ಶಕತೆ ಮತ್ತು ಜನರ ಸಹಭಾಗಿತ್ವ ಹೆಚ್ಚಾಗಲು ಅನುಕೂಲ ಆಗುತ್ತೆ ಅಂತ. ಮೋದಿ ಸರ್ಕಾರದ 11 ವರ್ಷ ಪೂರ್ಣಗೊಂಡಿರೋದ್ರಿಂದ ಒಂದು ಸರ್ವೆ ಆರಂಭಿಸಲಾಗಿದೆ. ಯಾವ ರೀತಿಯ ಸರ್ವೆ ಅಂದ್ರೆ, ದೇಶದ ಜನತೆಯಿಂದ ಮೋದಿ ಸರ್ಕಾರದ 11 ವರ್ಷಗಳ ಅವಧಿಯ ಕೆಲಸಗಳ ಬಗ್ಗೆ ತಮ್ಮ ಅಭಿಪ್ರಾಯ ಪಡೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರ ನಮೋ ಆಪ್ನಲ್ಲಿ ಜನಮನ ಸರ್ವೆ ಆರಂಭಿಸಿದೆ. ಈ ಸರ್ವೆಗೆ ಈಗಾಗಲೇ ಜನರಿಂದ ಅದ್ಭುತ ಪ್ರತಿಕ್ರಿಯೆ ಬಂದಿದೆ. ಸರ್ವೆ ಆರಂಭಿಸಿದ 26 ಗಂಟೆಯಲ್ಲೇ 5 ಲಕ್ಷ ಜನರು ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ವೆಯಲ್ಲಿ ತಮ್ಮ 11 ವರ್ಷಗಳ ಅಧಿಕಾರಾವಧಿಯ ಫೀಡ್ಬ್ಯಾಕ್ ಅನ್ನ ಮೋದಿ ಸರ್ಕಾರ ಪಡೆಯುತ್ತಿದೆ.
ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲೂ ಪೋಸ್ಟ್ ಮಾಡಿದ ಪ್ರಧಾನಿ ಮೋದಿ ನಮೋ ಆಪ್ನಲ್ಲಿ ಸರ್ವೆಯಲ್ಲಿ ಪಾಲ್ಗೊಳ್ಳುವಂತೆ ದೇಶದ ಜನತೆಗೆ ಮನವಿ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ಅತ್ಯಂತ ಮುಖ್ಯ. ನಮೋ ಆಪ್ನಲ್ಲಿ ಸರ್ವೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ ಮತ್ತು ನಮಗೆ ಹೇಳಿ, ಈ 11 ವರ್ಷಗಳಲ್ಲಿ ನೀವು ಹೇಗೆ ಭಾರತದ ಅಭಿವೃದ್ಧಿಯ ಪಯಣವನ್ನ ನೋಡಿದ್ದೀರಿ. ಸರ್ಕಾರ ಮತ್ತು ಜನರ ಮಧ್ಯೆ ಅಂತರವನ್ನ ಕಡಿಮೆ ಮಾಡಿ ಜನರ ಸಹಭಾಗಿತ್ವ ಹೆಚ್ಚಿಸುವುದು ಮತ್ತು ಪಾರದರ್ಶಕತೆಯನ್ನ ತರುವ ಮೋದಿ ಮಂತ್ರಕ್ಕೆ ಇದು ಅತಿದೊಡ್ಡ ಉದಾಹರಣೆ. ಈವರೆಗೆ ಸಿಕ್ಕಿರುವ ಅಂಕಿಅಂಶಗಳ ಪ್ರಕಾರ ಜನಮನ ಸರ್ವೆಯಲ್ಲಿ ಜನರು ಉತ್ಸುಕವಾಗಿ ಭಾಗಿಯಾಗಿದ್ದು ಉತ್ತರ ಪ್ರದೇಶದ 1,41,150 ಜನ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 65,775 ಜನ ಪಾಲ್ಗೊಂಡಿದ್ದಾರೆ. ತಮಿಳುನಾಡಿನಲ್ಲಿ 62,580 ಜನರು ಪ್ರತಿಕ್ರಿಯಿಸಿದ್ದಾರೆ. ಗುಜರಾತ್ನಲ್ಲಿ 43,590 ಜನ, ಹರಿಯಾಣದಲ್ಲಿ 29,985 ಜನರು ಸರ್ವೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷ ಏನಂದ್ರೆ 77% ಜನರು ಸರ್ವೆಯನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಸಾಬೀತು ಮಾಡಿದ್ದಾರೆ. ಬಡವರಾಗಲಿ, ಶ್ರೀಮಂತರಾಗಲಿ, ಮಧ್ಯಮ ವರ್ಗದವರಾಗಲಿ, ರಾಷ್ಟ್ರ ನಿರ್ಮಾಣದಲ್ಲಿ ಇವರ ಪಾಲ್ಗೊಳ್ಳುವಿಕೆ ಇಲ್ಲದೆ ಒಂದು ಒಳ್ಳೆಯ ದೇಶವನ್ನ ಕಟ್ಟಲು ಸಾಧ್ಯವೇ ಇಲ್ಲ. ಈ ಮಾತನ್ನ ಪ್ರಧಾನಿ ಮೋದಿ ಚೆನ್ನಾಗಿಯೇ ಅರಿತಿದ್ದಾರೆ. साथियों, देश के हर गरीब का सशक्तिकरण बीजेपी सरकार की प्राथमिकता है. ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಜನಮನ ಸರ್ವೆ ಮೂಲಕ ಜನರ ಅಭಿಪ್ರಾಯ ಸಂಗ್ರಹಿಸುತ್ತಿದೆ. ಈ ಮೂಲಕ ಒಂದು ಉತ್ತಮ ದೇಶ ಕಟ್ಟಲು ಸಾಧ್ಯವಾಗುತ್ತೆ ಅಂತ ಈ ಸರ್ವೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗಿದೆ. ಅದರಲ್ಲಿನ ಕೆಲವು ಪ್ರಶ್ನೆಗಳನ್ನ ನಾವು ನಿಮಗೆ ತೋರಿಸ್ತೀವಿ. ಜನಮನ ಸರ್ವೆಯಲ್ಲಿ ಜನರಿಗೆ ಪ್ರಶ್ನೆಗಳು. ಭಯೋತ್ಪಾದನೆ ಎದುರಿಸುವಲ್ಲಿ ಕಳೆದ 10 ವರ್ಷಗಳಲ್ಲಿ ಭಾರತದ ರೀತಿ ನೀತಿ ಹೇಗಿತ್ತು? ರಾಷ್ಟ್ರೀಯ ಭದ್ರತೆಯ ಸವಾಲುಗಳ ವಿರುದ್ಧ ಭಾರತ ಸರ್ಕಾರ ಕೈಗೊಂಡ ಕಠಿಣ ನಿಲುವುಗಳಿಂದ ನಾಗರಿಕರಿಗೆ ನೀವು ಎಷ್ಟು ಸುರಕ್ಷಿತ ಎಂದು ಭಾವಿಸುತ್ತೀರಿ? ಈ ಹಿಂದಿನ ಕಾಲಕ್ಕಿಂತ ಈಗ ಭಾರತದ ಧ್ವನಿ ವಿಶ್ವ ಮಟ್ಟದಲ್ಲಿ ಹೆಚ್ಚು ಕೇಳಿಸುತ್ತೆ ಮತ್ತು ಭಾರತದ ಧ್ವನಿಗೆ ಗೌರವ ಸಿಗುತ್ತಿದೆ ಅನ್ನೋದನ್ನ ನೀವು ನಂಬುತ್ತೀರಾ? ಸ್ಕಿಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಅಥವಾ ಶಿಕ್ಷಣದಲ್ಲಿ ಜಾರಿಗೆ ತಂದಿರುವ ಸುಧಾರಣೆಗಳು ಯುವಕರಿಗೆ ಎಷ್ಟರ ಮಟ್ಟಿಗೆ ಅವಕಾಶಗಳನ್ನು ಹೆಚ್ಚಳ ಮಾಡಿದೆ? ನಿಮ್ಮ ಪ್ರಕಾರ ಮಹಿಳಾ ಪ್ರಧಾನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅತ್ಯಂತ ಮಹತ್ತರವಾದ ಸುಧಾರಣೆ ಯಾವುದು? ಸಾರ್ವಜನಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಳೀಯ ಮತ್ತು ರಾಷ್ಟ್ರೀಯ ಜನಪ್ರತಿನಿಧಿಗಳ ಉಪಸ್ಥಿತಿ ಅಥವಾ ಹೊಣೆಗಾರಿಕೆ ಬಗ್ಗೆ ನಿಮ್ಮ ಮೌಲ್ಯಮಾಪನವೇನು? ಮೋದಿ ಸರ್ಕಾರದ ಸಂಕಲ್ಪ ದೇಶದ ಪ್ರತಿಯೊಂದು ವರ್ಗವನ್ನ ಅಭಿವೃದ್ಧಿ ಮಾಡುವುದು. ಇದಕ್ಕಾಗಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತಿದೆ. ಜನಮನ ಸರ್ವೆ ಮೂಲಕ ಜನರ ಅಭಿಪ್ರಾಯ ಸಂಗ್ರಹಿಸುತ್ತಿರೋದು ಜನಹಿತಕ್ಕಾಗಿ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋ ಮಾತನ್ನ ಪುಷ್ಟೀಕರಿಸುತ್ತೆ. ಕಳೆದ 11 ವರ್ಷಗಳಲ್ಲಿ ಹಲವು ಜನರನ್ನ ಬಡತನದಿಂದ ಹೊರತೆಗೆಯಲು ಮೋದಿ ಮಹತ್ವದ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. ಇದರಲ್ಲಿ ಡಿಬಿಟಿ ಅಥವಾ ನೇರ ನಗದು ವರ್ಗಾವಣೆ ಮಹತ್ವದ ಪಾತ್ರ ವಹಿಸಿದೆ. ಮೋದಿ ಸರ್ಕಾರ ಡಿಬಿಟಿ ಮಾಧ್ಯಮದ ಮೂಲಕ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಇದರಿಂದ ಭ್ರಷ್ಟಾಚಾರಕ್ಕೆ ಅಂಕುಶ ಹಾಕುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ತೆರಿಗೆ ನೀತಿಯಲ್ಲಿ ಪಾರದರ್ಶಕತೆ. ಪ್ರಾಮಾಣಿಕ ತೆರಿಗೆದಾರರಿಗೆ ಪ್ರೋತ್ಸಾಹ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮೋದಿ ಸರ್ಕಾರ ಜಿಎಸ್ಟಿ ಜಾರಿಗೆ ತಂದಿತ್ತು. ಇದರಿಂದ ಜನರಿಗೆ 500 ರೀತಿಯ ತರಹೇವಾರಿ ಟ್ಯಾಕ್ಸ್ ನೀಡುವ ತೊಂದರೆಯಿಂದ ಮುಕ್ತಗೊಳಿಸಲಾಗಿತ್ತು. आज देश ने जीएसटी लागू कर दिया. व्यापारियों में एक नया विश्वास पैदा हुआ. मैं देश के व्यापारी आलम को, छोटे मोटे उद्योग करने वाले आलम को जीएसटी के साथ शुरू में कठिनाइयां आने के बावजूद भी उसको गले से लगाया, स्वीकार किया, देश आगे बढ़ा. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರ್ಡ್ ನಗರದ ಒಂದು ಚಿಕ್ಕ ಟೀ ಅಂಗಡಿಯಿಂದ ದೇಶದ ಸರ್ವೋಚ್ಚ ಅಧಿಕಾರದ ಶಿಖರ ತಲುಪಿದ್ದಾರೆ. ಅವರಿಗೆ ಸ್ಪಷ್ಟವಾಗಿ ಬಡತನದ ಸಮಸ್ಯೆ ಏನು ಅಂತ ಗೊತ್ತಿದೆ. ಹೀಗಾಗಿ 11 ವರ್ಷಗಳಲ್ಲಿ ಅವರು ಬಡತನ ನಿರ್ಮೂಲನೆಗೆಂದೇ ಯೋಜನೆಗಳನ್ನ ತಂದಿದ್ದಾರೆ. हमारे ही गरीब भाई बहनों ने गरीबी के खिलाफ जंग लड़ा और 25 करोड़ गरीब गरीबी को परास्त कर करके विजयी होकर के गरीबी से बाहर निकले हैं. हर तरह से सरकार गरीब और मध्यम वर्ग के साथ कंधे से कंधा मिलाकर चल रही है.
ಮೋದಿ ಸರ್ಕಾರದ 11 ವರ್ಷಗಳ ಕಾಲದಲ್ಲಿ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದು ಬಡವರಲ್ಲಿ ಭಾರಿ ಬದಲಾವಣೆ ತಂದಿದೆ. ಅದರಲ್ಲಿ ಒಂದು ಅಟಲ್ ಪೆನ್ಷನ್ ಯೋಜನೆ. ಅಟಲ್ ಪೆನ್ಷನ್ ಯೋಜನೆಯ ಆರಂಭ 2015ರಲ್ಲಿ ಆಗಿತ್ತು. ನಿವೃತ್ತಿ ಬಳಿಕ ಸರ್ಕಾರವೇ ಪಿಂಚಣಿ ಕೊಡುತ್ತೆ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಯೋಜನೆ ಜಾರಿಗೊಳಿಸಲಾಗಿತ್ತು. हमने एक अटल पेंशन योजना लगाई है। भाइयों बहनों, आपने कभी कल्पना की थी कि हमारे देश का किसान 60 साल के बाद उसको पेंशन मिल सकती है? घर काम करने वाली महिला 60 साल के बाद उसको पेंशन मिल सकती है? भाइयों बहनों, अगर आप 20 साल की उम्र के हैं, 25 साल की उम्र के हैं, 30 साल की उम्र के हैं और अभी से आप पैसा जमा कराना चालू करोगे, जितना जमा कराओगे उसके अनुपात में 60 साल की उम्र होने के बाद आपको पेंशन मिलना शुरू हो जाएगा। ಉಜ್ವಲ ಯೋಜನೆ. ಮೋದಿ ಸರ್ಕಾರ 1 ಮೇ 2016ರಲ್ಲಿ ದೊಡ್ಡ ಯೋಜನೆ ಉಜ್ವಲ ಯೋಜನೆ ಘೋಷಿಸಿತ್ತು. ಕಳೆದ 9 ವರ್ಷಗಳಲ್ಲಿ 200 ಕೋಟಿಗೂ ಹೆಚ್ಚು ಸಿಲಿಂಡರ್ಗಳನ್ನ ವಿತರಣೆ ಮಾಡಿದ್ದಾರೆ. ಈ ಯೋಜನೆ ಮೂಲಕ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ಸಿಗುತ್ತದೆ. 12 ಸಿಲಿಂಡರ್ಗಳು ಸಬ್ಸಿಡಿಯಲ್ಲಿ ದೊರೆಯುತ್ತವೆ. पीड़ा को जी करके आया हूं और इसलिए मुझे मेरी इन गरीब माताओं को इस कष्टदायक जिंदगी से मुक्ति दिलानी है। ಆಯುಷ್ಮಾನ್ ಭಾರತ ಯೋಜನೆ. ಆಯುಷ್ಮಾನ್ ಭಾರತ ಯೋಜನೆ ದೇಶದ ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮೋದಿ ಜಾರಿಗೊಳಿಸಿದ ಯೋಜನೆ. ಇದು ಜಗತ್ತಿನ ಅತಿದೊಡ್ಡ ವಿಮಾ ಯೋಜನೆ ಅಂತ ಹೇಳಲಾಗುತ್ತೆ. ಈ ಯೋಜನೆಯಿಂದ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ. 50 ಕೋಟಿಗೂ ಹೆಚ್ಚು ಜನ ಇದರ ಲಾಭ ಪಡೆಯುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಮೋದಿ ಸರ್ಕಾರದ ಲಕ್ಷ್ಯ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ಲಾಭ ತಲುಪಿಸುವುದು. ಮೋದಿ ಸರ್ಕಾರ ಮತ್ತಷ್ಟು ಜನಕಲ್ಯಾಣ ಯೋಜನೆಗಳೆಂದರೆ ಸ್ವಚ್ಛ ಭಾರತ ಅಭಿಯಾನ, ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಬೇಟಿ ಬಚಾವೋ ಬೇಟಿ ಪಢಾವೋ, ಪಿಎಂ ಮುದ್ರಾ ಯೋಜನೆ, ಜೀವನ್ ಜ್ಯೋತಿ ವಿಮೆ, ಸ್ಟಾರ್ಟ್ಅಪ್ ಇಂಡಿಯಾ. ಇಂತಹ ಹಲವು ಯೋಜನೆಗಳನ್ನ ಮೋದಿ ಸರ್ಕಾರ ಜಾರಿಗೊಳಿಸಿದೆ. ಇದು ಮಹಿಳೆಯರು, ಯುವಕರು, ಬಡವರು ಎಲ್ಲರಿಗೂ ತಲುಪುತ್ತಿದೆ. ಪ್ರಧಾನಿ ಮೋದಿಗೆ ಪ್ರತಿಯೊಬ್ಬರ ಬಗ್ಗೆಯೂ ಕಾಳಜಿ ಇದೆ. ಇದೇ ಕಾರಣಕ್ಕೆ ನರೇಂದ್ರ ಮೋದಿ ಇತರೆ ನಾಯಕರಿಗಿಂತ ವಿಭಿನ್ನ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.